ಯೂಟ್ಯೂಬರ್ ಮುಕ್ಳೆಪ್ಪ ಅಂತ ಇದ್ರಲ್ಲ, ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅಂದರೆ ಈ ಮದುವೆ ವಿಚಾರದಲ್ಲಿ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಕೆಂಡ ಕರೀತಾರೆ. ಹುಡುಗಿಯ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಕ್ವಾಜಾ ಶಿರಹಟ್ಟಿ ಗಾಯತ್ರಿ ಜೊತೆ ಅಷ್ಟೇ ಅಲ್ಲ, ಇನ್ನು 8 ಹುಡುಗಿಯರ ಜೊತೆ ಸಂಬಂಧ ಇದೆ, ಎಲ್ಲವನ್ನ ಶೀಘ್ರದಲ್ಲೇ ಹೊರಗಾಗ್ತೀವಿ ಅಂತ ಮುತಾಲಿಕ್ ಇದನ್ನು ಬಹಳ ಸೀರಿಯಸ್ ಆಗಿ ಮತ್ತು ಪರ್ಸನಲ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ಒಂದೇ ದಿನ ರಿಜಿಸ್ಟರ್, ಅದೇ ದಿನ ಮನೆ ಬಾಡಿಗೆ ಪತ್ರ ಕೂಡ ಮಾಡಿಸಿದ್ದಾನೆ. ಆತನಿಗೆ ಸಪೋರ್ಟ್ ಮಾಡಿದವ್ರಿಗೂ ಶಿಕ್ಷೆ ಆಗಬೇಕು. ಗಾಯತ್ರಿಯನ್ನು ಅವನ ಜೊತೆ ಹೋಗೋಕ್ಕೆ ನಾವು ಬಿಡಲ್ಲ ಅಂತ ಧಾರವಾಡದಲ್ಲಿ ಶ್ರೀರಾಮ ಸೇನೆ ಅಧ್ಯಕ್ಷ ಮುತಾಲಿಕ್ ಕಿಡಿಕಾರಿದ್ದಾರೆ. ಅಂದರೆ ಈಗ ಇದಕ್ಕೆ ಕೇಳಿಬರ್ತಾ ಇರುವ ಆರೋಪ ಏನು ಅಂದರೆ ಲವ್ ಜಿಹಾದ್. ಆ ವಿಡಿಯೋ ಮಾಡಿಕೊಂಡು ತುಂಬ ವೈರಲ್ ಆಗಿದ್ರು, ಫೇಮಸ್ ಆಗಿದ್ರು. ಆತನ ಮುಖ ನೋಡಿದ ತಕ್ಷಣ ಸಹಜವಾಗಿ ನಗು ಬರ್ತಾ ಇತ್ತು. ನಗು ತರಿಸುವಂತಹ ಆ್ಯಕ್ಟಿಂಗ್ ಮತ್ತು ಟ್ಯಾಲೆಂಟ್ ಇತ್ತು ಆತನಲ್ಲಿ. ಎಲ್ಲರೂ ಆತನನ್ನು ಒಪ್ಕೊಂಡಿದ್ರು. ಆದರೆ ಈಗ ಆತನ ಮದುವೆ ವಿಚಾರ ಎಲ್ಲರ ಕಣ್ಣನ್ನು, ಅದರಲ್ಲೂ ಹಿಂದೂ ಧರ್ಮದ ಕಣ್ಣನ್ನು ಕೆಂಪಗಾಗಿಸುವಂತೆ ಮಾಡಿದೆ. ಕಾರಣ ಆತ ಒಬ್ಬ ಮುಸ್ಲಿಂ ಧರ್ಮದವನು. ಸುಳ್ಳು ಹೇಳಿ, ಡಾಕ್ಯುಮೆಂಟ್ಸಲ್ಲಿ ಸುಳ್ಳು ಹೇಳಿ ಮತ್ತು ಹುಡುಗಿಯ ಬ್ರೈನ್ ವಾಶ್ ಮಾಡಿಸಿ ಆಕೆಯನ್ನು ಸೆಳೆದುಕೊಂಡು ಮದುವೆ ಆಗಿದ್ದಾನೆ. ಲವ್ ಜಿಹಾದ್ ಇದು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ಹೆಣ್ಮಗಳು ಕೂಡ ತುಂಬ ವಿಡಿಯೋಗಳಲ್ಲಿ ಬಂದು ನನಗೆ ಯಾರೂ ಬ್ರೈನ್ ವಾಶ್ ಮಾಡಿಲ್ಲ, ಏನಿಲ್ಲ, ನಾನು ಪ್ರೀತಿ ಮಾಡಿದ್ದೀನಿ ಮತ್ತು ನನಗೀಗ 22 ವರ್ಷ, ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು, ಅರ್ಹತೆ ಮತ್ತು ಅಧಿಕಾರ ನನಗಿದೆ, ಹಾಗಾಗಿ ಸ್ವಇಚ್ಛೆಯಿಂದ ನಾನು ಮದುವೆ ಆಗಿದ್ದೀನಿ ಅಂತ ಆಕೆ ಹೇಳಿದ್ದಾಳೆ. ಇದರ ನಡುವೆ ಮುತಾಲಿಕ್ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಒಂದೇ ದಿನ ರಿಜಿಸ್ಟರ್ ಮದುವೆ ಆಗದಂತೆ ಅಂದರೆ ಕೆಲವೊಂದು ಆರೋಪ ಮಾಡಿದ್ದಾರೆ. ಹಿಂದೂ ಹುಡುಗಿನ ಬ್ರೈನ್ ವಾಶ್ ಮಾಡುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ. ನಾವು ಅದನ್ನು ಎದುರಿಸಿದ್ದೀವಿ. ಈಗ ಅವನು ಖ್ವಾಜಾ ಅನ್ನುವಂಥವನು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ, ಇನ್ನೂ 8-10 ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದ್ದಾವೆ. ಎಲ್ಲವನ್ನು ಹೊರಗೆ ಹಾಕ್ತೀವಿ. ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ. ಈಗಾಗಲೇ ಮೋಸದಿಂದ, ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ. ಒಂದೇ ದಿನ ರಿಜಿಸ್ಟರ್, ಒಂದೇ ದಿನ ಬಾಡಿಗೆದು ಅಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ, ಆ ರಿಜಿಸ್ಟರ್ನು ಸಸ್ಪೆಂಡ್ ಆಗಬೇಕು. ಅದಕ್ಕೆ ಸಹಾಯ ಮಾಡಿದಂಥವ್ರು ಮತ್ತು ಮೋಸ ಮಾಡಿದಂಥವನು ಇವನು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ. ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಇಲ್ಲಿ ನೋಡಿ. ಇವತ್ತು ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಸಾಂತ್ವನ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ. ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, 3 ತಿಂಗಳಾಯಿತು ಮದುವೆ ಆಗಿ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದ್ದಾರೆ ಅವಳದ್ದು. ಇದೆಲ್ಲ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರು ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ. ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ. ಈ ಆಟ ನಡೆಯಂಗಿಲ್ಲ. ಖ್ವಾಜಾ ನೀನು ಬಾಯಿ ಮುಚ್ಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು. ಇಲ್ಲ ಅಂದರೆ ನಮ್ಮ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದನ್ನು ಬಂದ್ ಮಾಡಿಸುವವರೆಗೆ ಹೋರಾಟವನ್ನು ಮಾಡ್ತಾರೆ.